ಪತ್ರ ಬರೆದು SEZನ್ನು ಜಾರಿಗೆ ತರಲಿಕ್ಕೆ ಇನ್ನು 2 ತಿಂಗಳಲ್ಲಿ ನಿಮ್ಮ ಪ್ರಸ್ತಾವನೆಗಳನ್ನು ಕೊಡಬೇಕು ಅಂತ ಹೇಳಿ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರು, ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗಳಿಗೆ. ಅದರ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳು ಸಭೆಗಳು ಮಾಡಿದ್ದು ನಿಜ, ನನ್ನ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೆದಿದೆ. ಅದೆಲ್ಲ ಡಾಕ್ಯುಮೆಂಟ್ ಇರ್ತದೆ, ಅದೆಲ್ಲ ಸಭೆಗಳಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ 5 ಟೌನ್ಶಿಪ್ಪನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆಗಳಿಗೆ ಬಂತು, ಚರ್ಚೆ ಹಂತದಲ್ಲಿ ಇತ್ತು. ಆ 5 ಟೌನ್ಶಿಪ್ಗಳಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟನ್ನು ಬಿಡದಿ ಹತ್ರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಗಳನ್ನು ಅಧಿಕಾರಿಗಳ ಮಟ್ಟದಲ್ಲಿ ಏನು ಚರ್ಚೆಗಳಾಗಿದ್ದವು, ಅದರ ಮೇಲೆ ನಾನು ನಮ್ಮ ಮುಖ್ಯಮಂತ್ರಿ ಕಚೇರಿಗೆ ನನಗೆ ಮತ ಕೊಟ್ಟಂಥ ಜನರನ್ನು ಕರೆದಿದ್ದು. ನಾನು ಜನಗಳನ್ನು ಏಕಾಏಕಿ ಎತ್ತು ಹೊರಗೆ ಹಾಕಬೇಕು ಅಂತ ಮಾಡಿದಂಥ ಕಾರ್ಯಕ್ರಮ ಅಲ್ಲಪ್ಪ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ. ಈಗ ನೀವು ಮಾಡ್ತಿರೋದೇನು, ಮೊದಲನೇ ನೋಟಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ 20 ಜನ ರೈತರನ್ನ ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿಲ್ಲ. ನೀವು ಕರೆಸ್ಕೊಂಡಿದ್ದೆಲ್ಲಿಗೆ? ಸರ್ಕಾರದಲ್ಲಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕಟ್ಟಿದಿರಲ್ಲಪ್ಪ. ಒಂದು ನ್ಯಾಷನಲ್ ಎಂಥ ಸ್ಕೂಲ್, ಅದು ನ್ಯಾಷನಲ್ ಪಬ್ಲಿಕ್ ಸ್ಕೂಲು. ಏನು ಪಾಪ ಜನಕ್ಕೆ ಚಾರಿಟಿ ಎಜುಕೇಷನ್ ಕೊಡ್ತಾ ಇರೋದು, ಅಲ್ಲಿ ಫ್ರೀ ಎಜುಕೇಷನ್ ಕೊಡ್ತಾವ್ರೆ. ಸರ್ಕಾರಿ ದಾಖಲೆಗಳನ್ನು ತಿದ್ದಿ ಇದನ್ನು ಕದ್ದು ಅವನ್ನೆಲ್ಲ ದಾಖಲೆ ಮಿಸ್ಸಿಂಗು ಅಂತ ಹೇಳಿ ಒಬ್ಬ ರಿಟೈರ್ಡ್ ಅಧಿಕಾರಿ ಒಂದು 100 ಬಾರಿ ನನ್ನ ಹತ್ರ ಬಂದರು. ಪಾಪ ಬೀದಿಗೆ ತಗೊಂಡು ನಿಲ್ಸಿದಾರಲ್ಲಪ್ಪ. ಆ ಕೆಲಸ ನಾನು ಬಿಡದಿ ರೈತರಿಗೆ ಮಾಡೋಕ್ಕೆ ಹೊರಟಿರಲಿಲ್ಲ. ಹೇಳಕ್ಕೆ ಚರಿತ್ರೆ ಭಾಳ ಇದ್ದಾವೆ. ಇಲ್ಲಿ ಪ್ರಶ್ನೆ ಆ ರೈತರುಗಳದ್ದು ಒಂದು ಭಾಗ. ನಂತರ ಯಾತಕ್ಕೆ HK ಪಾಟೀಲ್ರನ್ನ ಜೊತೆಲಿ ಕೂರಿಸ್ಕೊಳ್ಳಿಲ್ಲ? ಇವತ್ತು MB ಪಾಟೀಲ್ನ ಕೂರಿಸ್ಕೊಂಡಿದ್ದೀರಿ. MB ಪಾಟೀಲ್ದು ಗೊತ್ತು ನಮಗೆ. MB ಪಾಟೀಲೆಲ್ಲ ಸತ್ಯಶೋಧನಾ ಸಮಿತಿಯಲ್ಲಿ ಇದ್ದಿದ್ದು. ಅವತ್ತು ಸತ್ಯಶೋಧನಾ ಸಮಿತಿ ಚೇರ್ಮನ್ನು ನಿಮ್ಮ HK ಪಾಟೀಲ್ರು. ಎಲ್ಲಿದೆ ಆ ರಿಪೋರ್ಟು ಸತ್ಯಶೋಧನಾ ಸಮಿತಿದು? ಇಡೀ ಜನಗಳ ಮುಂದೆ. ಅದರ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಯ್ತಲ್ಲಪ್ಪ, ಸಭೆಯಲ್ಲಿ ನೀನು ಭಾಗವಹಿಸಿದ್ದಲ್ಲಪ್ಪ. ನೀವು ಭಾಗವಹಿಸಿ ಏನೇನು ಚರ್ಚೆ ಮಾಡಿದ್ರಿ? ಶಿವಕುಮಾರು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗು, ಶ್ರೀರಾಮರೆಡ್ಡಿ, ಮಾಧುಸ್ವಾಮಿ, ಜಯಪ್ರಕಾಶ್ ನಾರಾಯಣ್, ಹೇಳ್ತಾ ಹೋಗಬಲ್ಲ ಹೆಸರುಗಳನ್ನ. ಯಾರ್ಯಾರು ಚರ್ಚೆಯಲ್ಲಿ ಭಾಗವಹಿಸಿದ್ರು, ಏನೇನು ಚರ್ಚೆಗಳಾಯಿತು ಹೇಳಿದ್ರಲ್ಲಪ್ಪ ನೀವು ಅವತ್ತು ಸಭೆಯಲ್ಲಿ, ವಿಧಾನಸಭೆಯಲ್ಲಿ ಅಧಿವೇಶನದಲ್ಲಿ ಹೇಳಿದ್ರಿ. ಕೇವಲ ಅದು ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ KC ರೆಡ್ಡಿಯವರ ಕಾಲದಿಂದ ಧರ್ಮಸಿಂಗ್ ಕಾಲದವರೆಗೆ ನಾವು ಕೇವಲ 18,000 ಎಕರೆ ಅಕ್ವೈರ್ ಮಾಡಿದ್ದು ಭೂಮಿನ. ಈ ಸರ್ಕಾರ ಬಂದು BJP JDSನ ಸರ್ಕಾರ 18 ತಿಂಗಳಿಗೆ 1,60,000 ಎಕರೆ ಭೂಮಿ ನೋಟಿಫಿಕೇಷನ್ ಮಾಡೋಕ್ಕೆ ಕೊಟ್ಬಿಟ್ಟವ್ರೆ. ಇದೆಲ್ಲ ಭಾಷಣ ಮಾಡಿದಿರಲ್ಲಪ್ಪ. ಅದೆಂಥದ್ದು ಇಷ್ಟೊಂದು ಕಂತು ಇಟ್ಕೊಂಡಿದ್ರಲ್ಲ, ಚೀಟಿಗಳು ತೆಗೆದು ಆ ಕಡೆ ಈ ಕಡೆ. ಪಾಪ ನೋಡ್ತಾ ಇದ್ದೆ ನಿಮ್ಮ ಪರದಾಟನ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ತುಳುಕ್ತಾ ಇತ್ತು ಆ ಟಿ ವಿಲಿ ನೋಡಿದ್ರೆ. ನಾನು ಯಾಕೆಂದರೆ ಬೆಳಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ನನ್ನ ಕ್ಷೇತ್ರದ ಒಂದು 25-30 ಜನ ಲೀಡರ್ಗಳು ಬಂದಿದ್ದರು. ಅವ್ರ ಜೊತೆಲಿ ಊಟ ಮಾಡ್ತಾ ಕೂತಿದ್ದೆ. ಆಗಿಲ್ಲ ಯಾರೋ ಬಂದು ತೋರಿಸಿದ್ರು. ಅದರಿಂದ ನಿಮ್ಮನ್ನೀಗ ಅಬ್ರಪ್ಟಾಗಿ ಕರೆದೆ ಈಗ ಅಷ್ಟೇ. ಚರ್ಚೆ ಮಾಡೋಣ, ಅದು ಬರೀ ಒಂದು ಸೈಡ್ ಹೋಗಬಾರ್ದು ಸುದ್ದಿ ಅಂತ. ಇಲ್ಲಿ ಚರ್ಚೆ ಮಾಡಿದ ದಿವಸನೇ ಈಗ ಅದನ್ನು ಡೇಟ್ಗಳು ಹೇಳೋರಲ್ಲ. ಸನ್ಮಾನ್ಯ ಆನರಬಲ್ ಚೀಫ್ ಮಿನಿಸ್ಟ್ರು ಅವರ ಅಧ್ಯಕ್ಷತೆಯಲ್ಲಿ ಯಾವ್ಯಾವ ಡೇಟು ಅಂತ ಹೇಳಿದಿರಲ್ಲ. ಹಲವಾರು HLCC ಮೀಟಿಂಗ್ಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದೇವೆ. ನನಗದರ ಅನುಭವವೂ ಇದೆ. ಎಷ್ಟು
HLCC ಮೀಟಿಂಗ್ಗಳಲ್ಲಿ ಕೆಲವರು ಅರ್ಜಿ ಕೊಟ್ಟು ಒಂದು ಯೋಜನೆ ಮಾಡ್ತೀವಿ ಅಂತ ಬಂದಂಥವರು ಎಷ್ಟು ಪರ್ಸೆಂಟೇಜ್ ಜನ ಅದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತೆಗೆದರೆ ನಿಮಗೆ ಅಲ್ಲೇ ಪರ್ಸೆಂಟೇಜ್ ಸಿಗ್ತದೆ. HLCCನಲ್ಲಿ ಹಲವಾರು ಸಬ್ಜೆಕ್ಟ್ ತರ್ತಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಹೇಳಿ ತರಿಸಲ್ಲ ಸಬ್ಜೆಕ್ಟ್ನ ಇಂತಿಂಥ ಸಬ್ಜೆಕ್ಟ್ ತನ್ನಿ ಅಂತ. ಇವರೇನಾದರೂ ಮಾಡ್ಕೊಂಡಿರ್ಬೋದು ಗೊತ್ತಿಲ್ಲ ನನಗೆ. ನಮ್ಮ ಕಾಲದಲ್ಲಿ ಆ ಒಂದು ಗೈಡ್ಲೈನ್ಗಳೇನು ಇಟ್ಕೊಂಡಿದ್ರು, ನಮ್ಮ ಅಧಿಕಾರಿಗಳಿಂದ ಅದು ಫೈಲ್ ಮೂವ್ಮೆಂಟ್ ಆಗಿ ಅಂತಿಮವಾಗಿ HLCC ತರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಸರ್ಕಾರದಲ್ಲಿ. ಅದಕ್ಕೆ ಚೇರ್ಮನ್ ನಾನು ಇರ್ತೀನಿ. ಅದಕ್ಕೆ ಇಂಡಸ್ಟ್ರಿ ಮಿನಿಸ್ಟರ್ ಇರ್ತಾರೆ, ಹಲವಾರು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಎಲ್ಲ ಇರ್ತಾರೆ. ಅಲ್ಲಿ ಕೆಲವು ಪ್ರಾಜೆಕ್ಟ್ಗಳ ಬಗ್ಗೆ ಪ್ರಪೋಸಲ್ ಏನು ಬಂದಿರುತ್ತೆ, ಚರ್ಚೆಗಳಾಗಿರ್ತವೆ. ಚರ್ಚೆ ಆಗಿದ್ದವೆಲ್ಲ ಇಂಪ್ಲಿಮೆಂಟ್ ಆಗಲ್ಲ. ಇದು ಗೊತ್ತಿಲ್ವ ಅವರಿಗೆ? ನನಗಿಂತ ಮುಂಚೆನೇ ಮಂತ್ರಿ ಆಗಿದ್ದಾರಲ್ಲ ಪಾಪ, ಅವ್ರು ಹೇಳಿದ್ದಾರಲ್ಲ, ಅದೆಂಥದ್ದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದೆ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ನಮ್ಮ ಸ್ಟೀಲ್ ಅಥಾರಿಟಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ವಿಸಿಟ್ ಕೊಟ್ಟು ಏನೇನು ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟು ಬಂದೆ. ನನಗೆ 24 ಗಂಟೆ ಉಸಿರಾಡೋಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರನ್ನ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ, ಇಲ್ಲಿ ಯಾವಾಗ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ, ಚರ್ಚೆ ಆಗಿದ್ದು 29-30 2 ದಿನ, ಆಗಸ್ಟ್ ತಿಂಗಳು 2007. ಇದನ್ನು ಕೊಟ್ಟಿದ್ದೀನಿ ನಿಮಗೆ, ನನ್ನ ಮಾಧ್ಯಮದ ಸ್ನೇಹಿತರಿಗೆ ಇದೆಲ್ಲ ಕೊಟ್ಟಿದ್ದೀನಿ ನಾನು. ಇಲ್ಲೇ ಹೇಳ್ಬಿಡ್ತೀನಿ ನಿಮಗೆ. ಇದು ಹೇಳಿದ್ನಲ್ಲ, 29-30 ಆಗಸ್ಟ್ 2007 ಸುದೀರ್ಘವಾಗಿ ಚರ್ಚೆ ನಡೆದಂಥದ್ದು. ಇವರೆಲ್ಲರಿಗೂ ನಾನು ಉತ್ತರ ಕೊಡಬೇಕಾದ್ರೆ ಅಂತಿಮವಾಗಿ ನಾನು ಹೇಳಿದ್ದೇನೆ. ಇದನ್ನೇ ಮೊನ್ನೆ ಬೆಂಗಳೂರಿನಲ್ಲೂ ನಾನು ಪತ್ರಿಕಾಗೋಷ್ಠಿಲಿ ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ಅಂತಿಮವಾದ ಉತ್ತರ ನಾನು ಕೊಡಬೇಕಾದ್ರೆ ಆ್ಯಸ್ ಎ ಚೀಫ್ ಮಿನಿಸ್ಟರ್, ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಜನ ಅವರು ಯಾವುದೇ ಕಾರಣಕ್ಕೂ ನನ್ನ ರೈತರಿಗೆ ನೋವು ಕೊಟ್ಟು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಅದು ಮುಂದುವರಿಸೋ ಪ್ರಶ್ನೆ ಇಲ್ಲ ಅಂತೇಳಿ ಇಲ್ಲಿ ಹೇಳ್ತಿದ್ದೀನಿ. ಹೇಳಿದಾರಲ್ಲ HLCC ಮೀಟಿಂಗು, ಹೇಳ್ತಾರೆ ನೋಡಿ, ಈ ಮಟ್ಟಕ್ಕೆ ರೈತರನ್ನ ಒಕ್ಕಲೆಬ್ಬಿಸಲಿಕ್ಕೆ ನೀವು ಹೊರಟಿದ್ದೀರಿ ಎಂದೇನು ಎಲ್ಲ ಸದಸ್ಯರುಗಳು ಹೇಳಿದ್ದಾರೆ. ನಾನು ಇಲ್ಲಿ ಒಂದು ವಿಷಯವನ್ನು ಹೇಳುವುದಕ್ಕೆ ಬಯಸುತ್ತೇನೆ. HLCCನಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಏನು ತೀರ್ಮಾನವಾಗಿದೆ ಎಂದು ಹೇಳುವುದಕ್ಕೆ ಬಯಸುತ್ತೇನೆ. ಡಾಲರ್ಸ್ ಹೋಟೆಲ್ ಲಿಮಿಟೆಡ್ 17ನೇ ತಾರೀಕಿನ HLCC ಮೀಟಿಂಗ್ನಲ್ಲಿ ಬಂದಿದೆ. ನೇಚರ್ ಆಫ್ ಅಪ್ರೂವಲ್, ಕನ್ಸೆಂಟ್ ಪ್ರೋಸೆಸ್, ಸ್ಟೇಟಸ್ ಆಫ್ ಅಕ್ವಸಿಷನ್ ನಾಟ್ ಕಮೆನ್ಸ್ಡ್, ವೆದರ್ ಕನ್ಸೆಂಟ್ ಲೆಟರ್ ಸಬ್ಮಿಟೆಡ್ ನಾಟ್ ಯೆಟ್, ಸೆಂಚುರಿ ರಿಟೈರ್ಮೆಂಟ್ ನಾಟ್ ಯೆಟ್, ಈ ಥರ ಎಲ್ಲ ಹೇಳ್ಕೊಂಡು ಹೋಗಿದ್ದೀನಿ. ಸ್ವೇಚ್ಛಾಚಾರವಾಗಿ ತೀರ್ಮಾನಗಳು ಆಗಿಲ್ಲ, ಆಗುವುದಕ್ಕೆ ಅವಕಾಶವನ್ನೂ ಕೊಟ್ಟಿಲ್ಲ. ಇದೆಲ್ಲ ಹೇಳಿ ನನ್ನ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಶ್ನೆ ಇಲ್ಲ, ಅದನ್ನು ಸ್ಟಾಪ್ ಮಾಡ್ತೀವಿ ಅನ್ನೋದು ಹೇಳಿದ್ದೀನಿ. 1ನೇ ತಾರೀಕು ಆಗಸ್ಟು 2007 ಡೇಟು ನನ್ನ ತಲೆಯಲ್ಲಿದೆ. ಆಮೇಲೆ ಈ DLF ಇವತ್ತು ಚರ್ಚೆ ಮಾಡಿದ್ದಾರೆ ಪಾಪ. DLF ಅವನು ಯಾವನ್ನ ಮುಖ ನೋಡಿಲ್ಲ ನಾನು. DLF ನಿಮ್ಮದು ಸಂಬಂಧ ಬಿಚ್ಚಣಂತೆ. ತಾವರೆಕೆರೆ ಹೋಬಳಿ ಅವನು ಯಾರೋ ಪಾಪ ಬ್ರಿಟಿಷರ ಕಾಲದಲ್ಲಿ ಬಂದಿದ್ದ ಫಾರಿನ್ನಿಂದ. ಇದು